ಜಯಂತಿ ಅಮ್ಮನವ್ರು ಬಂದರು, ಅನ್ನಪೂರ್ಣ ಅವ್ರು ನೋಡಿದ್ರು, ಒಂದು ಸರ್ಪ್ರೈಸ್ ಕೊಡ್ತೀನಿ ಅಂತೆ. ಅದಕ್ಕೂ ಮುಂಚೆ ಅನ್ನಪೂರ್ಣವರು ಜಯಂತಿ ಅಮ್ಮನಿಗೆ ಏನೋ ಬಾಗಿನ ಕೊಡ್ಬೇಕಂತ ಹೇಳ್ತಿದ್ದಾರೆ. ಸೊ ಅವ್ರಿಗೆ ಫಸ್ಟ್ ಅದನ್ನ ಕೊಡಿಸ್ಬಿಡೋಣ, ಆಮೇಲೆ ಆ ಸರ್ಪ್ರೈಸ್ನ ಹೇಳೋಣ. ಅಮ್ಮ ತಗೊಂಬನ್ನಿ. ಓಕೆ, ಖುಷಿ ಆಯ್ತಮ್ಮ? ನಿಮ್ಗೆ ಸರ್ಪ್ರೈಸ್. ಯಾವ್ದದು ಸಾಂಗ್ ಅದು? ಮರ್ತ್ಬಿಟ್ಟಿಯಾ? ಇಲ್ಲ, ಅವ್ರ ಬಾಯಲ್ಲಿ ಕೇಳ. ಬನ್ನಿ ಚಂದ್ರು ಅವರೇ. ಸಂತೋಷ ಸಂಗೀತ ರಸಮಯ ಸಂತೋಷ ಸುಖಮಯ ಸಂಗೀತ ಹೊಸ ಹೊಸ ಭಾವ ತುಂಬಿ ನಸು ನಗೆ ಕುಮ್ಮಿ ಚಿಮ್ಮಿ ಮೈ ತುಂಬಿದೆ. ಸಂಗೀತ ರಸಮಯ ಸಂತೋಷ ಟ್ರಾನ್ಸ್ಪೋರ್ಟ್ ಅಲ್ಲಿ ಯಾರೋ ಕೇಳಿದ್ರು, ಟ್ರಾನ್ಸ್ಪೋರ್ಟ್ ಇಳಿದ ತಕ್ಷಣ ಜಯಂತಿ ಅವ್ರು ಹೇಗಿದ್ದಾರೆ ಅಂತ. ಅದಕ್ಕೆ ಸರ್ಪ್ರೈಸ್ ಕೊಡಬೇಕಾಗಿತ್ತು. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ತುಂಬಾನೇ ಖುಷಿ ಆಗ್ತಾ ಇದೆ. ಅದಕ್ಕೆ ಒಂದು ಡೈಲಾಗ್ ಹಾಕಿದ್ದೀಮ್ಮ ಚೆಲುವಿನ ನೋಡಲಲ್ಲಿ. ಅವ್ರು ಹೇಳ್ತಾರೆ, ಅವ್ರ ಬಾಯೆಲ್ಲ ಕೇಳಿ ಅದನ್ನ. ನಾನು ಒಂದು ಟೈಮಲ್ಲಿ ಜಯಂತಿನ ಮದುವೆ ಮಾಡ್ಕೋಬೇಕು ಅಂತಿದ್ದೆ. ಅದಕ್ಕೆ ಆ ಡೈಲಾಗು ನಾವು ಆಕ್ಚುಲಿ ಇದರಲ್ಲಿ ಫಿಲಮಲ್ಲಿ ಶೂಟಿಂಗ್ ಮಾಡ್ತಾ ಇರಬೇಕಾದ್ರೆ ನಮ್ಮ ಡೈರೆಕ್ಟರ್ ರಘು ಅವರು, ಸರ್ ಈ ಡೈಲಾಗ್ ಹಾಕೋಣ, ಡೆಫಿನೆಟ್ ಆಗಿ ಸರ್ ನನಗೂ ಇಷ್ಟ ಅದು, ಹಾಕಿ ಅಂತ ಹೇಳಿದೆ. ಸೊ ಅದಕ್ಕೆ ಚೆನ್ನಾಗಾಯ್ತು. ಅದು ಶಿವ ಮುಂದೆ ನೋಡಿ ಕರೆಕ್ಟ್ ಸಡನ್ ಆಗಿ ನೀನು ಶಿವಣ್ಣನ ಜೊತೆ ಪಾಠ ಮಾಡಬೇಕು. ನೀನೇನು ಬೇಜಾರು ಮಾಡ್ಕೋಬೇಡ ರಾಜ, ಯಾಕೆಂತಂದ್ರೆ ಒಂದು ತಮಾಷೆ ಕೇಳಿದೆ, ಆಮೇಲೆ ಮನೆಗೆ ಹೋಗ್ತಾ ಹೋಗ್ತಾ ತಲೆ ಕೆಡಿಸ್ಕೋಬೇಡಿ. ನಮ್ ಡೈರೆಕ್ಟರ್ ಪ್ರೇಮ್ ಭರವಸೆ ಕೊಟ್ಬಿಟ್ಟಿದ್ದಾರೆ, ನಾನೇ ಡೈರೆಕ್ಟ್ ಮಾಡ್ಬೇಕಣ್ಣ ಆ ಪಿಕ್ಚರ್ನ ಅಂತ. ಹೌದು, ನಿಮ್ ಜೊತೆಲಿ ಏನ್ ಪಾತ್ರ ಮಾಡಕ್ಕೂ ನಾವು ಅದು ನನ್ನ ಪುಣ್ಯ ಅದು ಪುಣ್ಯ ಅಂತ ಭಾವಿಸ್ತೀನಿ. ಅದನ್ನ ಲೂಸ್ ಮಾಡಕ್ ನಾ ಇಷ್ಟಪಡಲ್ಲ. ಇವತ್ತಂದ್ರೆ ನೀವು ಇದೀರಾ, ಫಸ್ಟ್ ಟೈಮ್ ಜಯಂತಿ ಅಮ್ಮನ ಜೊತೆ ಮಾಡ್ಬೇಕಾರೆ ಯಾವ್ದು ಎಡಕಲ ಗುಡ್ಡದ ಮೇಲೆ ಫಸ್ಟ್ ಸಿನಿಮಾ. ಓಕೆ, ನಿಮ್ಗೆ ಹೆಂಗ ಅನ್ಸುತ್ತೆ? ಯಾಕಂದ್ರೆ ನೀವು ಅವಾಗ ನ್ಯೂ ಕಮರ್ ಇಂಡಸ್ಟ್ರಿಗೆ, ಫಸ್ಟ್ ಟೈಮ್. ಅವ್ರು ಎಸ್ಟಾಬ್ಲಿಷ್ಡ್ ಹೀರೋಯಿನ್, ಪುಟ್ಟಣ ಕಣ್ಗಲ್ ಡೈರೆಕ್ಟರ್. ಮೊದಲನೇದಾಗಿ ನಾನು ಅವಾಗ ತುಂಬಾ ಚಿಕ್ಕವನು. ಕಾಲೇಜಲ್ಲಿ ನಾನು ಶೂಟಿಂಗ್ ಹೋಗೋಕೆ ಮುಂಚೆ, ನೀನು ಜಯಂತಿ ಜೊತೆ ಆಕ್ಟ್ ಮಾಡ್ತಾ ಇದೀಯಾ, ಮೊದಲನೇದಾಗಿ ನಿನ್ನ ಕೈ ಮುಟ್ಬಿಡ್ತೀನಮ್ಮ, ಆಮೇಲೆ ನೀನು ಹೋಗಿ ಮುಟ್ಟು ಅಂತ ಹೇಳಿದ್ರು. ಅಂದ್ರೆ ಯಾಕೆ ಅಂತ ಹೇಳಿದ್ರೆ ಶಿ ವಾಸ್ ಸಚ್ ಎ ಗ್ರೇಟ್ ಆರ್ಟಿಸ್ಟ್. ನಾನು ಮೊದಲನೇ ಸತಿ ಫಸ್ಟ್ ಟೈಮು ನಾನು ಗುಂಡಿನ ಮತ್ತೆ ಸಾಂಗ್ ತೆಗಿತಾ ಇದ್ರು. ಆ ಸಾಂಗ್ ತೆಗಿತಾ ಇದ್ದಾಗ ಐ ಸ್ಟಿಲ್ ರಿಮೆಂಬರ್ ಫಸ್ಟ್ ಟೈಮ್ ಜಯಂತಿ ಕೇಮ್. ನಮ್ಮ ಪುಟ್ಟಣ ಅವರು ನನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಫಸ್ಟ್ ಆಫ್ ಆಲ್ ನನಗೆ ನೋಡಿದ ತಕ್ಷಣ, ನಾನು ಎಷ್ಟು ಸಿನಿಮಾಗಳು ನೋಡಿದ್ದೆ, ಐ ವಾಸ್ ಆಕ್ಚುಲಿ ಎ ಫ್ಯಾನ್ ಆಫ್ ಹರ್ ಟು. ನೋಡಿದಾಗ ರಿಯಲಿ ಶಾಕ್ಡ್, ಹೆಂಗಪ್ಪ ಮೀನ್ ಹೌ ಡು ಐ ಆಕ್ಟ್, ಹೆಂಗೆ ಮಾಡೋದು ಪಾತ್ರ ಅಂತ. ಸೊ ಅಫ್ಕೋರ್ಸ್ ಪುಟ್ಟಣ ವಾಸ್ ಎ ವೆರಿ ಸ್ಟ್ರಿಕ್ಟ್ ಡೈರೆಕ್ಟರ್. ಸ್ವಲ್ಪ ಒಂದೊಂದ್ಸತಿ ನಮಗೆ ಅವಾಗ ಫಸ್ಟ್ ಶಾರ್ಟ್ ನನಗಿನ್ನ ಜ್ಞಾಪಕ ಇದೆ, ಜಯಂತಿಯವ್ರ ಜೊತೆ ಮಾಡುವಾಗ ಕೈ ಹಿಂಗೆ ಹಿಡ್ಕೊಂಡ್ರೆ ಕಡ 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 ನಡ್ಗೋದು, ಕಡಗಡ ನಡ್ಗೋದು. ಸರಿ, ಶಿ ಮೇಡ್ ಮೀ ಸೋ ಕಂಫರ್ಟಬಲ್. ಚಂದ್ರು ರಿಹರ್ಸಲ್ ಮಾಡಿ, ಪರವಾಗಿಲ್ಲ, ಡೋಂಟ್ ವರಿ ಅಂತ. ಶಿ ವಾಸ್ ಸಚ್ ಎ ವಂಡರ್ಫುಲ್ ಆರ್ಟಿಸ್ಟ್, ವಂಡರ್ಫುಲ್ ಕೋ ಆರ್ಟಿಸ್ಟ್. ಆಮೇಲೆ ಪುಟ್ಟಣ್ಣ ಅವರು ಮೇಡ್ ಅಸ್ ಸೋ ಕಂಫರ್ಟಬಲ್. ಅವ್ರು ಶಾರ್ಟ್ ಇರ್ತು ಅಂತ ಹೇಳಿದ್ರೆ ಮಾಡೋ, ರಿಹರ್ಸಲ್ ಮಾಡೋ, ಈ ಥರ ವಾಸ್ ಅ ವಂಡರ್ಫುಲ್ ಡೈರೆಕ್ಟರ್. ಆಮೇಲೆ ನಮಗೆ ಇವತ್ತು ಹೆಂಗಾಗಿದೆ ಅಂತ ಹೇಳಿದ್ರೆ, ಎಲ್ಲೇ ನಿಂತ್ಕೊಂಡ್ರು, ನಾನು ಇವಾಗ ಹೇಳಿದ್ನಲ್ಲ, ಒಂದು ಎಡಕಲ್ಲು ಗುಡ್ಡದ ಮೇಲೆ ಅಂತ ಒಂದು ಸ್ಟ್ಯಾಂಪ್ ಇದೆಯಲ್ಲ, ಅದನ್ನ ಅಳಿಸೋಕ್ಕಾಗೋದೇ ಇಲ್ಲ, ನನಗಾಗ್ಲಿ ಜಯಂತಿಗಾಗ್ಲಿ. ಸೊ ಅದಕ್ಕೆ ಕ್ರೆಡಿಟ್ ಆಲ್ ಗೋಸ್ ಟು ಪುಟ್ಟಣ್ಣ. ಯು ರಿಮೆಂಬರ್, ನಮಗೆ ಸಂತೋಷ ಸಾಂಗ್ ತೆಗೆಯುವಾಗ
9 ದಿವಸ ತೆಗೆದ್ರು. 9 ದಿವಸ ತೆಗೆದ್ರು. ಆಮೇಲೆ ಸ್ವಲ್ಪ ಶೇಕ್ ಬರೋದು ಜ್ಞಾಪಕ ಇದೆ ನಿಮಗೆ. ಅದಕ್ಕೋಸ್ಕರ BR ಚೋಪ್ರಾ ಅವ್ರ ಹತ್ರ ಸ್ಟೆಬಿಲೈಸರ್ ಇತ್ತು, ಕ್ಯಾಮ್ರಾ ಮೇಲೆ ಮೌಂಟ್ ಮಾಡೋದು. ಸೊ ಆ ಕ್ಯಾಮ್ರಾನ ನಮ್ಗೆ 2 ದಿವಸ ಶೂಟಿಂಗ್ ಇಲ್ಲದೆ ಕ್ಯಾಮ್ರಾ ಮೇಲೆ ಟೆಕ್ನಾಲಜಿನ ಹೇಗೆ ಪುಟ್ಟಣ್ಣನ ಅವ್ರು ಯೂಸ್ ಮಾಡ್ಕೋತಾ ಇದ್ರು ಅನ್ನೋದಕ್ಕೆ ಅದೇ ಸಾಕ್ಷಿ. ಕ್ಯಾಮ್ರಾ ಮೇಲೆ ಮೌಂಟ್ ಮಾಡಿ ಆ ಶಾರ್ಟ್, ಆ ಫುಲ್ ಸಾಂಗ್ ತೆಗೆದ್ರು. 9 ದಿವಸ ಆ ಸಾಂಗ್ ತೆಗೆದ್ರು. ಅದಕ್ಕೆ ಸೀರೆನ ಒಂದ್ ದಿವಸ ಹರಿದು ಬಿಡ್ತೀನಿ ಅಂತಾನು ಒಂದು ಇನ್ಸಿಡೆಂಟ್ ಇದೆ. ಇದ್ದೀರಲ್ಲ ಅಂತ ಅಂದ್ಬಿಟ್ಟು ಸೀರೆ ಹಿಡ್ಕೊಂಡು ಪುಟ್ಟು ಅಂತ ಕರೀತಾ ಇದ್ದೆ ಅವ್ರನ್ನ ನೋಡಿ. ಇನ್ನೊಂದು ದಿವಸ ಏನಾದ್ರು ಎಕ್ಸ್ಟ್ರಾ ಮಾಡಿದ್ರಿಂದ ಅರ್ಧೇ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಟರ್ರ ಅಂತ ಇರ್ತಾ ಇರ್ತೆ. ಅಯ್ಯಯ್ಯೋ ಜೈಮ ಬೇಡ ಪ್ಲೀಸ್ ನಾಳೆ ಫಿನಿಶ್ ಮಾಡಿಬಿಡ್ತೀನಿ ಬೇಡ ಅಂತ ಇದರ ರೇಗಿಸ್ಕೊಂಡು ಖುಷಿಯಾಗಿ ಮಾಡ್ತಾರೆ. ಇದೆಲ್ಲ ಒಂದು ಲೆಸನ್ ಆಗ್ಬೇಕು ಎಲ್ರಿಗೂ, ಇದೆಲ್ಲ ನೋಡಿ ಕಲ್ತ್ಕೋಬೇಕು ಎಲ್ರಿಗೂ. ಇವತ್ತು ತುಂಬಾ ಖುಷಿ ಆಯ್ತು ಚಂದ್ರು ಅವರು ನೀವು ಬಂದು. ಶಿವಣ್ಣ, ಥ್ಯಾಂಕ್ ಯು ಸೋ ಮಚ್. ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ನಾವು ಥ್ಯಾಂಕ್ಸ್ ಹೇಳ್ಬೇಕು ಚಂದ್ರು. ನೀವು ಎಷ್ಟು ಇವಾಗ ನೋಡಿ ಜಯಂತಿ ಅಮ್ಮ ಅವರು ಒಂದು ಫೋನ್ ಮಾಡಿದ ತಕ್ಷಣ ಶಿವಣ್ಣವ್ರ ಪ್ರೋಗ್ರಾಮ್ ಬಂದ್ರು, ಅದು ಅಷ್ಟೇ ಸಾಕು ನಮ್ಗೆ. ಇನ್ನೇನು ಅದೇ ಪ್ರೀತಿ ವಿಶ್ವಾಸ ಅನ್ನೋದು. ತುಂಬಾ ಥ್ಯಾಂಕ್ಸ್ ಅಮ್ಮ, ನಮ್ಮ ಶೋಕ್ ಬಂದಿದ್ದೀರಾ. ಥ್ಯಾಂಕ್ ಯು ರಾಜಾ. ನಿಮ್ಗೊಂದು ಆಸೆನ ಹೇಳಿದ್ರೆ ಆಸೆನ ಯಾವಾಗ ನೆನಪಿಟ್ಕೋತೀನಮ್ಮ, ನಾ ಮರೆಯಲ್ಲ. ಥ್ಯಾಂಕ್ ಯು. ಇವಾಗ ನೋಡಿ, ಇವಾಗ ಈ ವಿಷಯ ನೋಡಿದ್ರಿ ಇವಾಗ ಹೆಂಗೆ ಒನಕೆ ಓಬವ್ವ ಅಂತ ಆ ವಂಶದವ್ರು ಬಂದಿದ್ರು. ನಮಗೆ ಆಶ್ಚರ್ಯ ಆಯ್ತು, ಏನಪ್ಪ ಇನ್ನು ಈ ರೀತಿ ವಂಶದವ್ರು ಇನ್ನೂ ಇದೆಯಾ, ಈ ಥರ ಒಂದು ಇದೆಯಾ ಹಿಸ್ಟ್ರಿಲ್ ಆಗಿದ್ದ ವಿಷಯ. ಅವ್ರ ವಂಶದವ್ರಂತೆ, ಅವ್ರಿಗೇನಂದ್ರೆ ಜಯಂತಿಯವ್ರು ನೋಡ್ಬೇಕು ಅಂತ ಆಸೆ. ಸೊ ಅದರಲ್ಲಿ ಎಷ್ಟು ರಿಯಾಲಿಟಿ ಇದೆ, ಎಷ್ಟು ಕ್ಯೂಟ್ನೆಸ್ ಇದೆ. ಸೊ ಇದೆಲ್ಲ ನೋಡ್ಬೇಕು ನಮಗೆ ಆಶ್ಚರ್ಯ ಆಯಿತು. ಆದರೂ ಇವಾಗ ನಾನು ಹೋಗೋಕ್ಕಾಗದ ಜಾಗದಲ್ಲಿ ನಮ್ಮವ್ರು ಹೋಗಿದ್ದಾರೆ, ಒಂದು 2 ಆಸೆ ನೆರವೇರಿಸ್ಕೊಂಡು ಬಂದಿದ್ದಾರೆ. ನೋಡಿ 100% ಯು ಲೈಕ್ ಇಟ್. ನೀರು ಪ್ರತಿಯೊಬ್ಬರಿಗೂ ಅವಶ್ಯಕ. ನೀರಿಲ್ಲದ ಜೀವನವನ್ನ ಊಹಿಸುವುದು ಅಸಾಧ್ಯ. ಆದರೆ ಬೆಂಗಳೂರಿನ ಒಂದು ಸ್ಲಂನಲ್ಲಿ ಕುಡಿಯೋಕ್ಕೂ ನೀರಿಲ್ಲದೆ ಜನ ಬೇಸತ್ತು ಹೋಗಿದ್ದಾರೆ. ಎರಡು ವರ್ಷದಿಂದ ನೀರಿಲ್ಲ. ಒಂದು ವಾರಕ್ಕೆ ಒಂದು ಟ್ರ್ಯಾಕ್ಟರ್ ಕಳಿಸ್ತಾರ, ಅಲ್ಲಾರ್ದ ಟ್ರ್ಯಾಕ್ಟರ್ ಇಲ್ಲಾರ್ದ ಟ್ರ್ಯಾಕ್ಟರ್. ವಾರಕ್ಕೆ ಬರೀ 2 ಬಾರಿ 1 ಟ್ಯಾಂಕ್ ನೀರು ಇಲ್ಲಿಗೆ ಬರುತ್ತದೆ. ಆದರೆ ಈ ನೀರು ಇವರಿಗೆ ಸಾಕಾಗ್ತಾ ಇಲ್ಲ. ಇವರೆಲ್ಲರ ಆಸೆ ಏನು ಅಂದ್ರೆ ಈ ನಗರದಲ್ಲಿರೋ ನೀರಿನ ಸಮಸ್ಯೆಯನ್ನ ದೂರ ಮಾಡಬೇಕು ಅನ್ನೋದು. ಇವರ ಆಸೆಯನ್ನು ಕೇಳಿದ ಶಿವಣ್ಣ ನಮ್ಮ ತಂಡವನ್ನ ಅಲ್ಲಿಗೆ ಕಳುಹಿಸಿಕೊಟ್ರು. ಅಲ್ಲಿ ಸಂಬಂಧಪಟ್ಟವರನ್ನ ಭೇಟಿ ಮಾಡಿ ನೀರಿನ ಸಮಸ್ಯೆ ಬಗೆಹರಿಸುವಂತ ಪ್ರಯತ್ನ ಮಾಡಿತು. ನಾನಿರುವುದೇ ನಿಮಗಾಗಿ.